ಮುನಿಯ ಶಾಪ. ತಾಂಡವ ಮುನಿಯ ಪುತ್ರನಾದ ಶ್ರವಣನನ್ನು ಶಬ್ದವೇದಿಯಿಂದ ಕೊಂದಿದ್ದಕ್ಕೆ ಮುನಿ ಇತ್ತ ಶಾಪ. ಇಂದು ನಿಜವಾಗೂ ನಿನ್ನ ಪುತ್ರರಾರು ನಿನ್ನ ಬಳಿ ಇಲ್ಲದ ಸಮಯದಲ್ಲಿ ನಿನಗೆ ಪುತ್ರ ಶೋಕದಿಂದಲೇ ಮರಣ ಬರಲಿ ಎಂದು ಮುನಿ ಇತ್ತ ಶಾಪ. ಇಂದು ನಿಜವಾಗುವ ಸಮಯ ಬಂದಂತಾಯಿತು. ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನಾಳಿದ ಸಾಕೇತಪುರವನ್ನಿಂದು ಸ್ಮಶಾನವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ಅದೋ 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 ಸ್ವರ್ಗದಲ್ಲಿರುವ ದೇವತೆಗಳು ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾರೆ. ಇದೋ ಬಂದೆ, ಇದೋ ಬಂದೆ. ರಾಮ, ರಾಮಚಂದ್ರ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನಡುಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ. ಸ್ವಾಮಿ, ತೋರುವುದು ತೋಷ ಪುನ್ನ ಹರಕೆ ಮಾಳ್ಪೆ. ತೋರುವುದು ತೋಷ ಪುನ್ನ. ಸಹೋದರ ಅಗ್ರಜ, ತೋರುವುದು ದೋಷ ಪುನ್ನ ಹರಕೆ ಒರುವುದು ತೋಷ ಪುನ್ನ. ಸಹೋದರ ಅಗ್ರಜ, ನರಿಗಳಲ್ಲಿ ಕೂಗುತ್ತಿಹವು ಬಿರಿಸಿ ನಿಲ್ದಾಗಾಳಿ ಬೀಸೆ. ಸಹೋದರ ಅಗ್ರಜ, ನರಿಗಳಲ್ಲಿ ಕೂಗುತ್ತಿಹವು ಬಿರಿಸಿ ನಿಲ್ದಾಗಾಳಿ ಬೀಸೆ. ಕರುಗಳನ್ನು ಅಗ್ನಿ ಸುಡಲು ಸಹೋದರ ಅಗ್ರಜ, ಹೊರಿಯಿದೆ ತಿಳಿಯದಾಯ್ತೆ. ಸ್ವರುವುದು ತೋಷ ಪುನ್ನ ಹರಕೆ ಮಾಯ್ತೆ. ಸ್ವರುವುದು ತೋಷ ಪುನ್ನ. ಸಹೋದರ ಅಗ್ರಜ, ಘೋರಮಾಧ ರೂಢ ತದಿಯೋ ಧರಿಯೋ ಓಟದಿರಲು. ಘೋರಮಾಧ ರೂಢ ತದಿಯೋ ಧರಿಯೋ ಓಟದಿರಲು. ಪರಿ ಮುರುಗ ಅಡ್ಡ ಬರಲು.
ಹರಕೆ ಮಾಡ್ತೆ ಬರುವುದು ದೋಷ ಪುನಃ. ಸಹೋದರ ಅಗ್ರಜ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತನು ಸಂದೇಶವನ್ನು ತಂದಿದ್ದಲ್ಲವೇ? ಹೌದು ಅಗ್ರಜ. ಆದರೆ ಹಿಂದಿನ ರಾತ್ರಿ ನಾವು ಕೇಕೆ ನಗರದಿಂದ ಹೊರಡುವ ಹಿಂದಿನ ರಾತ್ರಿ ನನಗೆ ಭಯಂಕರವಾದ ಒಂದು ದುಸ್ವಪ್ನವಾಯಿತು. ಅದೇನೆಂದರೆ, ನಾನು ವಿಹಾರಾರ್ಥವಾಗಿ ಉದ್ಯಾನದಲ್ಲಿ ಹೋಗುತ್ತಿರುವಾಗ ಬಹುದೂರದಿಂದ ನನಗೊಂದು ಶಬ್ದವು ಕೇಳಿಸಿತು. ಆ ಕೂಗನ್ನೇ ಹಿಂಬಾಲಿಸಿ ಓಡಿದೆನು. ಅಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದಿಯಾ ಎಂಬಂತೆ ಎಂದು ಕೂಗಿದಂತೆ ಭಾಸವಾಯಿತು. ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೆ ಜನಕನು ಕೆಲವೇ ಕ್ಷಣಗಳಲ್ಲಿ ಕಣ್ಮರೆಯಾದನು. ಭಯಗೊಂಡ ನನಗೆ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಇದರಿಂದ ಖಿನ್ನನಾದ ನನಗೆ ತಾತನು ಮಾವನಾದ ಯುಧಾಜಿತವು ಮಾಡಿದ ಯಾವ ಉಪಚಾರಗಳು ಬೇಕಾಗಿರಲಿಲ್ಲ. ಅಲ್ಲದೆ ಈ ಮಾರ್ಗದಲ್ಲಿ ನೋಡಿದರೆ ಅದೇ ರೀತಿ ಅಪಶಕುನಗಳೇ ಎದುರಾಗುತ್ತಿವೆ. ಇದು ಏನೋ ಅಶುಭದ ಸೂಚನೆ ಎಂದು ನನಗೆ ತೋರುತ್ತಿದೆ. ಸಹೋದರ, ಶೀಘ್ರವಾಗಿ ಅರಮನೆಗೆ ಹೋಗೋಣ ನಡೆ. ಶಾಂತನಾಗು ಅಗ್ರಜ. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವಾನುದೇವತೆಗಳು ಅರಸುವ ಶುಭ ದಿನ. ಅರಮನೆಯಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳು ಗೋಚರಿಸುತ್ತಿಲ್ಲ. ಹೌದು ಸಹೋದರ, ಏಕೆಂದರೆ ಸುತ್ತಲೂ ಕೋಟೆ ಆವರಿಸಿದೆ. ನಡೆ ಅಗ್ರಜ, ನಾವೀಗಲೇ ಪುರಪ್ರವೇಶವನ್ನು ಮಾಡೋಣ. ವಿಷಯವು ತಾನಾಗಿಯೇ ತಿಳಿಯುವುದು. ನಡೆ ಸಹೋದರ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಪತಿಯನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಹಣತೆ ಆರಿತೆ ಹಣೆಯ ಬರಹ ಅಳಿತೆ. ಹಣತೆ ಆರಿತೆ ಹಣತೆ ಆರಿತೆ ಹಣತೆ ಆರಿತೆ. ಪಾಪಿ ಮಂತ್ರಿಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರು ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, ಜನನಿ, ಅಮ್ಮ, ಅಮ್ಮ, ಸಹೋದರ, ಅಗ್ರಜ, ಏನಿದು ಈ ರೀತಿ ಮಾತಿಯವರು ಕಾಣುತ್ತಿಲ್ಲವಲ್ಲ? ಅಮ್ಮ, ಓಹೋ, ಎಲ್ಲಿರುವೆಯಾ ತಾಯೇ? ಅಮ್ಮ, ನಿನಗೆ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ! ಏನು ನಿನ್ನ ಮುಖವನ್ನು ನೋಡ್ತಿದ್ರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ನೋಡ್ತಿಲ್ಲಮ್ಮ. ಏನಿದು? ಸದಾ ನಿನ್ನ ಮಂದಿರದಲ್ಲೇ ಇದ್ದ ನನ್ನ ಜನಕನಲ್ಲಿ ರಾಮ ಲಕ್ಷ್ಮಣರಲ್ಲಿ ಸೀತಾ ಮಾತಿ ಎಲ್ಲಮ್ಮ ಒಬ್ಬರು ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಹಾ, ಜನಕ! ನಮ್ಮನ್ನು ಹೊಗಲಿ ಹೋದಿಯಾ ತಂದೆ?
ನಮ್ಮನ್ನು ಆಗಲಿ ಹೋದೆಯ. ಜನಕ, ನಮ್ಮನ್ನು ಹಗಲಿ ಪರಲೋಕವನ್ನು ಸೇರಿದೆಯಾ? ನನಗಾದ ದುಸ್ವಪ್ನದ ಫಲವು ಕಡೆಗೂ ತಪ್ಪಲಿಲ್ಲವೇ? ಅಮ್ಮ, ರಾಮ ಲಕ್ಷ್ಮಣರು ತಂದೆಯ ಅಂತ್ಯಕಾಲದ ಸೇವೆಯನ್ನಾದರೂ ಮಾಡಿದರು. ಈ ಪಾಪಿ ಭರತನಿಗೆ ಅದರ ಪುಣ್ಯವು ಲಭಿಸಲಿಲ್ಲವಲ್ಲಮ್ಮ. ಇಲ್ಲ ಕುಮಾರ, ನಿಮಗೆ ದೊರಕದ ಭಾಗ್ಯ ರಾಮ ಲಕ್ಷ್ಮಣರಿಗೂ ದೊರಕಲಿಲ್ಲ ಮಗನೇ. ಏಕೆ ತಾಯೇ? ಅವರು ನಿಮ್ಮ ತಂದೆಯವರ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ಇಲ್ಲಿರಲಿಲ್ಲ ಮಗನೇ. ಎಲ್ಲಿಗೆ ಹೋಗಿದ್ದರಮ್ಮ? ಅವರೆಲ್ಲರೂ ಅರಣ್ಯವಾಸಕ್ಕೆ ಹೋಗಿರುವರು ಕಂದ. ಏನು, ಅರಣ್ಯವಾಸಕ್ಕೆ ಹೋಗಿದ್ದರೆ ಕಾರಣವೇನು ತಾಯಿ? ಇದೆಲ್ಲದಕ್ಕೂ ನಾನೇ ಕಾರಣಳು ಮಕ್ಕಳಿರ. ನೀನು ಕಾರಣಳೆ? ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನೆಂಬುದಾಗಿ ಕೊಟ್ಟಿದ್ದರು ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನಂದೆ ಅಮ್ಮ? ಏನಂದೆ? ಆ 3 ಪತಿಯ ಮರಣ ಕಾಲದಲ್ಲಿ ಇರಲಿಲ್ಲವೇ? ಎಲ್ಲಿ ಹೋಗಿದ್ದರಮ್ಮ? ಆಯ್ತದು ಅಮ್ಮ, ಯಾರು ಮಾತನಾಡುತ್ತಿರುವುದು? ಏನು ಹೇಳುತ್ತಿರ್ವಿ? ನಾನು ರಾಜ್ಯಭಾರವನ್ನು ಮಾಡಬೇಕೆ? ಶ್ರೀರಾಮಚಂದ್ರರು ನನಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲಿಟ್ಟಿದ್ನಲ್ಲ ತಾಯಿ, ನಿನ್ನಲ್ಲಿಟ್ಟಿದ್ನಲ್ಲ. ಅಂತಹ ವಾತ್ಸಲ್ಯಮಯಿ ಶ್ರೀರಾಮನ ವನವಾಸವನ್ನು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥ ಚಕ್ರವರ್ತಿಯ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ಇವಳಾರೋ ಘೋರ ರಕ್ಕಸಿ ಇರಬೇಕು. ಕುಮಾರ, ಈ ಮಾರಿಯುದರದಲ್ಲಿ ಭರತನು ಜನಿಸಿದನೆ ಕಂದ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಕಟ್ಟಲು ಬಯಸಿದೆ? ಅಮ್ಮ ಎಂಬ ಶಬ್ದಕ್ಕೆ ವಂಶನಾಶದ ತಳಹದಿಯ ಮೇಲೆ ದಶರಥ ಚಕ್ರವರ್ತಿಯ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜ್ಯದ್ರೋಹ ಎಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ
ಭ್ರಾತೃದ್ರೋಹವೆಂಬ ಛತ್ರದಡಿಯಲ್ಲಿ ಕುಳ್ಳಿರಿಸಿ ನನ್ನನ್ನು ಸಂತೈಸಲು ಯತ್ನಿಸಿದೆಯಾ? ಹೇಗೆ ತಾಯೇ, ಹೇಗೆ? ಹೇಗಮ್ಮ? ಚಾಂಡಾಳಿನಿ, ನಿನ್ನನ್ನು ಹೀಗೆ ಬಿಟ್ಟಿದ್ಯಾದರೆ ಅಯೋಧ್ಯ ಪುಣ್ಯಶೀಲಿರೆಲ್ಲರೂ ನಿನ್ನ ಬುದ್ಧಿಯೇ ಪ್ರಾಪ್ತವಾಗುವುದು. ಎಷ್ಟೋ ಜನ ಪುರುಷರು ಮೃತ್ಯುಪ್ರಾಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಸಾಹಸದ ಮಹಾಕಾರ್ಯಕ್ಕಾಗಿ ಇದನ್ನೀಗಲೇ ಕೊಂದು ಬಿಡೋಣ. ಮಗು ಭರತ ಕುಮಾರ, ಶಾಂತನಾಗು ಕುಮಾರ, ಶಾಂತನಾಗು. ಮಾತೃಹತ್ಯೆ ಮಹಾಪಾಪವಲ್ಲವೇ? ಬೇಡ, ಅಪಕೀರ್ತಿಯೂ ಬರುವುದು. ಈ ಮಾತೃಹತ್ಯೆಯಿಂದ ನಿಮ್ಮಣ್ಣನಾದ ಶ್ರೀರಾಮಚಂದ್ರನು ಒಪ್ಪುವನೇ? ಅಯೋಧ್ಯೆಗೆ ಅಪಕೀರ್ತಿ ಉಂಟಾಗುವುದಿಲ್ಲವೇ? ಬೇಡ, ಶಾಂತನಾಗು ಕುಮಾರ, ಶಾಂತನಾಗು. ಅದು ಹಾಗಿರಲಿ, ನಿಮ್ಮ ತಂದೆಯ ದೇಹವು ತೈಲ ಕುಟೀರದಲ್ಲಿರುವುದು. ಆ ದೇಹವ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಂದಿನ ಕಾರ್ಯವನ್ನು ನೆರವೇರಿಸಿ. ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ಒಂದನು ನೀನು ಭ್ರಾತನದೇ ಏಕೆ? ಅಗ್ರಜ ಸಹೋದರ, ನೀತಿವಂತನು ನೀನು ಭ್ರಾತನದೇ ಏಕೆ? ಮಾತೆಯ ಕೊಲ್ವರೆ ಮಾನಿತನೇ, ಇನ ವಂಶ ಭೂಪನ ಮನಭರಿತವಳ. ಸಹೋದರ, ಇನ ವಂಶ ಭೂಪನ ಮನಭರಿತವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಮತೆಯ ಕೊಲ್ವರೆ ಮಾನಿತನೇ, ನೀನು ಭ್ರಾತನದೇ ಏಕೆ? ನೀತಿವಂತನು ನೀನು ಭ್ರಾತನದೇ ಏಕೆ? ಮತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಅಗ್ರಜ, ಮಾತೃದೇ ಮಹಾ ಪಾಪಕರ. ನಡೆ, ಆದ್ದರಿಂದ ನಾವೀಗಲೇ ಕಾಡಿಗೆ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನು ಮಾಡೋಣ. ನಡೆ, ನಡೆ ಅಗ್ರಜ. ಸಹೋದರ ಕುಮಾರ, ನನ್ನ ಮಾತನ್ನು ಕೇಳು ಮಗನೇ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದ ಆಸೆಯನ್ನು ಈಡೇರಿಸು ಕಂದ. ಏನಂದೆ? ನಾನು ಸಿಂಹಾಸನವೇರಬೇಕೆ? ಪತಿಯನ್ನು ಪರಲೋಕ ಕಳುಹಿಸಿ ಪುತ್ರನ್ನು ಪರದೇಶಿಯನ್ನಾಗಿಸಿ ನನ್ನನ್ನು ಭ್ರಾತೃದ್ರೋಹ ಚಕ್ರದಡಿಯ ಕುಳ್ಳಿರಿಸಿ ಮಾತನಾಡ್ತಿರುವೆ. ಇನ್ನೊಂದು ಹೀಗೆ ಅರೇ ಸಹೋದರ, ಇವಳ ಮುಖವನ್ನು ನೋಡುವುದು ಬೇಡ, ನಾವು ಅಣ್ಣನನ್ನು ಹುಡುಕೋಣ. ನಡೆ, ನಡೆ ಅಗ್ರಜ. ಭರತ ಕುಮಾರ. ಲಕ್ಷ್ಮಣ, ಪರಮ ಪಾವನೆಯಾದ ಈ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ. ಅರಣ್ಯ ಶಿರದಿಲ್ಲ
ಪರಮ ಪಾವನೆ ಎಂದೆನಿಸಿ ಜಗವನ್ನೆಲ್ಲವೂ ಧರಿಸಿದೆ ತಾಯೇ. ಪರಮ ಪಾವನೆ ಎಂದೆನಿಸಿ ಜಗವನ್ನೆಲ್ಲವೂ ಧರಿಸಿದೆ ತಾಯೆ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರುಪಮ ಚರಿತಳೆ ನಿನ್ನಯ ಅನುದಿನ. ನಿರುಪಮ ಚರಿತಳೆ ನಿನ್ನಯ ಅನುದಿನ, ನಿರಂತರದಿ ನಮಿಸುವೆವು ಕನುದಿನದಿ, ನಿರಂತರದಿ ನಮಿಸುವೆವು ಕನುದಿನದಿ. ಸುರಂಗದ ಸೇವಿಕೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ. ಸುರಂಗದ ಸೇವಿಕೆ ವರಗಂಗೆ ವರಗಂಗೆ ವರಗಂಗೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ. ಪರಮ ಪಾವನೆ ನೀನಮ್ಮ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜಳ ಜಳ ಧುಮುಕುತಿ ಸುರನರ ಪೂಜಿತೆ, ಜಳ ಜಳ ಧುಮುಕುತಿ ಸುರನರ ಪೂಜಿತೆ. ನಿರತವು ಧರೆಗೆ ವರ ಪ್ರಧಾತ, ನಿರತವು ಧರೆಗೆ ವರ ಪ್ರಧಾತೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಅಮ್ಮ ಅಮ್ಮ ಗಂಗಾ ಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ನಮಗೆ ತೋರದಂತೆ ಸದಾ ಕಾಲವು ನಮ್ಮನ್ನು ರಕ್ಷಿಸುವ ಭಾರ ನಿನ್ನದೇ ಕೂಡಿರುವುದು ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಈ ಗಂಗಾ ಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಒಂದು ಸಮಾನ. ಅದು ಗುಹರಾಜನಲ್ಲಿ ತಲೆ ಬರುತ್ತಿರುವನು. ಪರಮಾತ್ಮ ನಮಸ್ಕರಿಸುವುದು. ಗುಹರಾಜನೇ ನಿಮಗೆ ಮಂಗಳವಾರ. ಪಾವನ ನಾಮ ಪರಬಲ ಭೀಮ ಪಾಕಿ ಶ್ರೀರಾಮ ರಘೋತ್ತಮ ಪಾಕಿ ಶ್ರೀರಾಮ. ಹೇ ರಾಮ ಪವನ ನಾಮ ಪರಬಲ ಭೀಮ ಪಾಕಿ ಶ್ರೀರಾಮ ರಘೋತ್ತಮ ಪಾಕಿ ಶ್ರೀರಾಮ.
ರಾಮ 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 ಸೀತಾ ರಾಮ ರಕ್ಷಾ ಸೋಮ ವದನ. ರಾಮ 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 ಸೀತಾ ರಾಮ ರಕ್ಷಾ ಸೋಮ ವದನ. ರಾಮ 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 ಸೀತಾ ರಾಮ ರಕ್ಷಾ ಸೋಮ ವದನ. ಪರಿಪಾಹೆ ರಾಮ ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ. ಪರಮಾತ್ಮ, ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾದಷ್ಟು ದುಃಖವಾಗಿದೆ. ಆದ್ದರಿಂದ ದೇವ, ನಿಮ್ಮ 14 ವರ್ಷದ ವನವಾಸದ ಅವಧಿಯನ್ನು ನಮ್ಮ ಶೃಂಗಬೇರಿಪುರದಲ್ಲೇ ಕಳೆಯಬಹುದಲ್ಲ ದೇವ? ಗುಹರಾಜನೇ, ನೀನು ಮತ್ತು ನಿನ್ನ ಪರಿವಾರಗಳೆಲ್ಲವೂ ಕುಶಲವೇ? ಪರಮಾತ್ಮ, ತಮ್ಮ ದಯದಿಂದ ನಾನು ನನ್ನ ಪರಿವಾರವೂ ಕುಶಲವಿದ್ದೇವೆ ಹೇಳಿದಾಗ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯಬಹುದಲ್ಲ ದೇವ? ಗುಹರಾಜನೇ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿಯೂ ವನವಾಸಕ್ಕೆ ಬಂದಿರುವನಾಗಿಯೂ 14 ವರ್ಷ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಗುಹರಾಜನೇ, ಆಗೊಂದು ರೀತಿ ನೀ ನಮಗೆ ಸಹಾಯವನ್ನು ಮಾಡಬೇಕೆಂದರೆ ಈ ಗಂಗಾ ನದಿಯಿಂದ ಆಚೆಗೆ ನಮ್ಮನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ಪರಮಾತ್ಮ, ಭವಸಾಗರವನ್ನು ದಾಟಿಸುವ ನಿಮ್ಮನ್ನು ಸಣ್ಣ ನದಿ ದಾಟಿಸು ನನಗೆ ನೀನು ಮಾಡಿದ ಮಹಾ ಉಪಕಾರ. ಆದರೆ ದೇವ, ನೀನು ಇಂದ ಮಿಥಿಲಾ ನಗರಕ್ಕೆ ಹೋಗುತ್ತಿದ್ದಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಹೆಣ್ಣಾಯಿತಂತೆ. ಆದ್ದರಿಂದ ನನ್ನ ದೋಣಿಗಳಲ್ಲೂ ಸಣ್ಣ ಪುಟ್ಟ ಕಲ್ಲು ಬಹಳವಾಗಿವೆ. ಅವುಗಳೆಲ್ಲವೂ ನಿಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಪಾಡೇನು ದೇವ? ಗುಹರಾಜನೇ, ನಿನ್ನ ಮನದ ಹಂತರಿವನ್ನು ನಾನು ಬಲ್ಲೆನು. ಅಂದರೆ ನಿನ್ನ ಇಷ್ಟಾರ್ಥ ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಇಷ್ಟಾರ್ಥ. ನಿನ್ನ ಇಷ್ಟಾರ್ಥವು ಸಿರಿಸಲಿ.
ಜನಕರ ಜನ ಮಾತನ ಜಾನಕೀಯ ರಮಣನ ಮಾತನ ಜಾನಕೀಯ ರಮಣನ ಜನ ಮಾತನ ಜಾನಕೀಯ ರಮಣನ ಪಾಪ ತೊಳೆವ ಪಾವನಾತ್ಮ ಶ್ರೀರಾಮನ ಪಾಪ ತೊಳೆವ ಪಾವನಾತ್ಮ ಶ್ರೀರಾಮನ ಪೂಜಿಸಿ ಅಲೋಡಿಸಿ ಪೂಜಿಸಿ ಅಲೋಡಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜಾನಕೀಯ ರಮಣನ ಅಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಅಲ್ಯ ಶಾಪ ವಿಮೋಚನೆಗೈದ ಶ್ರೀರಾಮನ ಪೂಜಿಸಿ ಅಲೋಡಿಸಿ ಪೂಜಿಸಿ ಅಲೋಡಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಪರಮಾತ್ಮ ಕ್ಷಣಕಾಲ ಬರುತ್ತೇನೆ. ಹಾಗೆ ಆಗಲಿ. ಪರಮಾತ್ಮ ನಾವೇ ಸಿದ್ಧವಾಗಿರು. ಹಾಗೆ ಆಗಲಿ. ಅಲ್ಲೇ ಆಡು, ಇಲ್ಲೇ ಆಡು. ಕಿಂದಾಂಬಿಗೆ ಧನ್ಯನಾದೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ ಕಿಂದಾಂಬಿಗೆ ಧನ್ಯನಾದೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ ಬಹುದೂರ ರಘುರಾಮನ ಬಹುದೂರ ರಘುರಾಮನ ಬರದಿ ನದಿಯ ದಾಟಿಸುವೆ ಕಿಂದಾಂಬಿಗೆ ಧನ್ಯನ
ಧನ್ಯನಾದೆ ಕಿಂತಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ. ದೇವ ದೇವ ನಿನ್ನಂದವ ಸಿರಿಯೊಂದದಿ ಪಾಲಿಸುವೆ, ದೇವ ದೇವ ನಿನ್ನಂದವ ಸಿರಿಯೊಂದದಿ ಪಾಲಿಸು. ಭವದೂರ ರಘುರಾಮನ ಭವದೂರ ರಘುರಾಮನ ಬರದಿ ನದಿಯ ದಾಟಿಸುವೆ. ಕಿಂದಾಂಬಿಗೆ ಧನ್ಯನಾದೆ ಕಿಂದಾಂಬಿಗೆ ಧನ್ಯನಾದೆ ರಾಮ ಶ್ರೀರಾಮ. ಗುರುಗಳ ಆಜ್ಞೆಯಂತೆ ತಂದೆಯ ಕಾರ್ಯವನ್ನು ಪೂರ್ಣಗೊಳಿಸಿದೆವು. ಆದರೆ ಈಗ ನನಗೆ ಅರಮನೆಗೆ ಹಿಂತಿರುಗಲು ಮನಸ್ಸಾಗುತ್ತಿಲ್ಲ. ಅಲ್ಲದೆ ರಾಮನಿಲ್ಲದ ಅರಮನೆ, ಶ್ರೀರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ. ಸಹೋದರ ಅಗ್ರಜ ಲಕ್ಷ್ಮಣ ಅವಲಕ್ಷಣವಿದೋ. ರಾಮ 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 ರಾಮ. ಸೀತೆಯ ನಗಲೇ ವಾಮೆ ಸೀತೆಯ ನಗಲೇ, ಭಾಗ್ಯವಿರಹಿತ ರಾಧವ ಅವರ ನಗಲಿದ ಯೋಗ್ಯ ಕಡವೆಯಾಯಿತೆ. ರಾಮ ಪ್ರೇಮ ಮೂರ್ತಿಗಳಾದ ಪ್ರೇಮ ಮೂರ್ತಿಗಳಾದ ರಾಮ ದಶರಥರ ನಗಲೇ, ಮರಥನು ಅಗದ ನಿರ್ಭಾಗ್ಯನಾದ. ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಹೇ ಬಾಬಿ ಭರತನ ಪಾಲ್ಗೆ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಮ, ನೀನಿಲ್ಲದ ಈ ಅರಮನೆಯು ನನಗೆ ದೀಪದಿಲ್ಲದ ಮನೆಯಂತೆ, ದೇವರಿಲ್ಲದ ಗುಡಿಯಂತೆ,
ಸಹೋದರ ಅಗ್ರಜ, ಹಣ್ಣನ್ನು ಹುಡುಕಲು ಹೊರಡೋಣವೇ? ನಡೆ ನಡೆ ಅಗ್ರಜ. ಎಲ್ಲಿರುವೆ ರಾಮ 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 ರಾಮಚಂದ್ರ, ಅಣ್ಣ, ಎಲ್ಲಿರುವೆ ರಾಘವ ಕಾನನ ಮಧ್ಯದೆ. ಸಹೋದರ ಅಗ್ರಜ, ಎಲ್ಲಿರುವೆ ರಾಘವ ಕಾನನ ಮಧ್ಯದೆ. ಅಲೆದಲೆದು ನಾವು ಅಡವಿಯೊಳು, ಅಲೆದಲೆದು ನಾವು ಅಡವಿಯೊಳು ಬಳಲುತ್ತಲಿರುವೆವು ದಾರಿಯ ಕಾಣದೆ. ಸಹೋದರ ಬಳಲುತ್ತಲಿರುವೆವು ದಾರಿಯ ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದೆ. ಎಲ್ಲಿರುವೆ ರಾಘವ ರಾಮ ರಾಮ ಸಹೋದರ ಅಗ್ರಜ, ಎಲ್ಲಿ ಹುಡುಕಿದರೂ ಕಣ್ಣ ಹತ್ತಿಗೆಯರು ಕಾಣುತ್ತಿಲ್ಲ. ಮುಂದೆ ಇರುವ ಆ ಕಾನದಲ್ಲಿ ಹುಡುಕೋಣವೇ? ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ, ಎಲ್ಲಿದ್ದರೂ ಸರಿ ಹುಡುಗಿ ಕರೆತಂದು ಪಟ್ಟಾಭಿಷೇಕವನ್ನು ಮಾಡೋಣ. ಹಾಗೆ ನಡೆ. ಆಗಲಿ ಬಾ ಸಹೋದರ. ಪ್ರಭಾ ಪ್ರಭಾ ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮನ ರವಿ ಉದಹಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ. ಕೆಂಪಡರುತೆ ನಭೋ ಮಂಡಲದಿ, ಕೆಂಪಡರುತೆ ನಭೋ ಮಂಡಲದಿ. ಪಿಪನಾರಿಸುತ್ತೆ ಬರುತ್ತಿಗೆ ಭಾಸ್ಕರ, ಕೆಂಪಡರುತೆ ನಭೋ ಮಂಡಲದಿ. ಪಿಪನಾರಿಸುತ್ತೆ ಬರುತ್ತಿಗೆ ಭಾಸ್ಕರ, ತಂಪನಿಯುತಿಗ ಸುಮರುಂದಾವುತ. ತಂಪನಿಯುತಿಗ ಸುಮರುಂದಾವುತ. ಕೆಂಪು ಗಾನವಿದು ಕೋಗಿಲೆ ರವರ, ಕೆಂಪು ಗಾನವಿದು ಕೋಗಿಲೆ ರವರ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮನ ರವಿ ಉದಹಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ.
ಸೀತಾ, ಭಗವಾನ್ ಭಾಸ್ಕರ್ನ ಉದಯ ಕಾಲವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ ಜಾನಕಿ? ಹೌದು ಸ್ವಾಮಿ. ಪ್ರಾಣೇಶ್ವರ, ಅಲ್ಲಿ ಕಾಣುತ್ತಿರುವ ಪರ್ವತವೇ ಯಾವುದು? ಸೀತಾ, ಅದು ಚಿತ್ರಕೂಟ ಪರ್ವತ. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಈ ಹೆಣ್ಣಕ್ಕೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬರುತ್ತಿರುವುದೇನೋ, ಯಾರೆಂಬುದಾಗಿ ನೋಡಿಕೊಂಡು ಬಾ ಸಹೋದರ. ಹಾಗೆ ಅಣ್ಣ. ಧೂಳಿಯು ಅಂತರಿಕ್ಷವನ್ನೇ ವ್ಯಾಪಿಸಿರುವುದು. ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳು ಚದುರಿ ದಿಕ್ಕು ದಿಕ್ಕಿಗೂ ಹೊರಡುತ್ತಿರುವು. ಏನು, ಯಾರಾದರೂ ರಾಜರು ಭೇಟಿಗೆ ಬಂದಿರಬಹುದೇ? ಓಹೋ, ಸಂದೇಹವಿಲ್ಲ, ಅದು ನಮ್ಮ ಸೈನ್ಯವೇ. ಆ ಭರತ ಶತ್ರುಘ್ನರು ಭ್ರಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಬರ್ತಿರುವಂತೆ ತೋರುವುದು. ನಾನು ಈಗಲೇ ಹೋಗಿ ಅಣ್ಣನಿಗೆ ವಿಚಾರವನ್ನು ತಿಳಿಸುವೆನು. ರಾಮ ಪರಂಧಾಮ ದಶರಥ ರಾಮ ಮಧುರ ನಾಮ ಸದಾ ರಾಮ ನಾಮ. ಸಹೋದರ ಅಗ್ನಜ, ಮಧುರ ನಾಮ ಸದಾ ರಾಮ ನಾಮ. ಹೇ ರಾಮ ಪರಮ ಪಾವನ ನಾಮ. ಪರಂಧಾಮ ಸೀತಾ, ಶ್ರೀರಾಮನಾಥ ರಘುಪತಿಗೋಮ. ಶ್ರೀರಾಮ ಸಖಾ ರಾಮ ರವಿಕುಲ ಸೋಮ ರಮ್ಯಾಥಾರಕ ನಾಮ ಸದಾ ರಾಮ ನಾಮ. ಸಹೋದರ, ರಮ್ಯಾಥಾರಕ ನಾಮ ಸದಾ ರಾಮ ನಾಮ. ರಮ ಪರಮ ರಮ ಪರಮ ಪಾವನ ನಾಮ. ರಾಮ ಪರಂ ರಾಮ. ಸೀತಾ ಮಧುನಾಥ ಪಾರಿಜಾತ. ಸೀತಾ ಮಧುನಾಥ ಪಾರಿಜಾತ. ರಾಮ ಪರಮ ಪಾವನ ಶ್ರೀ ರಾಮ ರಾಮ ಪರಂಧಾಮ. ಅಣ್ಣ, ಜಾಗರೂಕನಾಗು. ಧನುರ್ಬಾಣಗಳನ್ನು ತೆಗೆದುಕೋ. ಪತ್ತಿಯವರನ್ನು ಗುಹೆಯಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಲಕ್ಷ್ಮಣ, ನಮಗೆ ಅಂತಹ ಪ್ರಸಂಗವೇನು ಬಂದೊದಗಿರುವುದು? ಅಣ್ಣ, ಆ ಭರತ ಶತ್ರುಘ್ನರು ಭ್ರಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುವ ಅಣ್ಣ. ಅಣ್ಣ, ನನಗೆ ಅನುಜ್ಞೆಯನ್ನು ಕೊಡು. ನನ್ನ ಬಾಣದ ರುಚಿಯನ್ನು ಅವರಿಗೆ ತೋರಿಸುತ್ತೇನೆ. ಸಹೋದರ, ಶಾಂತನಾಗು. ಭರತ ಶತ್ರುಘ್ನರ ಭ್ರಾತೃ ವಾತ್ಸಲ್ಯವನ್ನು ನೀನು ಹರಿಗೆ. ಆತರು ನಮ್ಮ ಮೇಲೆ ಯುದ್ಧಕ್ಕಾಗಿ ಬರುತ್ತಿರುವರೋ ಅಥವಾ ಕ್ಷಮೆ ಯಾಚನೆಗಾಗಿ ಬರುತ್ತಿರುವರೇನು ವಿಚಾರಿಸಿ ನೋಡೋಣ. ಶಾಂತನಾಗು. ಅಣ್ಣ, ಅಗಾಧವಾದ ಸೈನ್ಯ ಸಮೇತರಾಗಿ ಮಹಾ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಚಿಂತಿಸಬೇಡ ಸಹೋದರ, ಶಾಂತನಾಗು. ಅಣ್ಣ, ಅಣ್ಣ, ಇದೋ ನಮಸ್ಕರಿಸು ಅಣ್ಣ. ಭರತ, ಶತ್ರುಘ್ನ, ನಿಮಗೆ ಮಂಗಳವಾಗಿ ಮೇಲಿಡುವರಾಗಿ. ಭರತ, ನೀವು ಮಾವನಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕುಶಲವಣ್ಣ. ಭರತ, ಶತ್ರುಘ್ನ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮಿರುವನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆ. ನಾನು ಅಯೋಧ್ಯೆಯನ್ನು ಬಿಟ್ಟು ಬಂದ ಮೇಲೆ ಅಲ್ಲಿನ ವಿಚಾರವನ್ನು ಕೇಳಬೇಕೆಂದು ನನ್ನ ಮನಸ್ಸು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗ ಕ್ಷೇಮವನ್ನು ಕೇಳುತ್ತೇನೆ, ತಿಳಿಸುವೆಯಾ ಸಹೋದರ? ಹೇಳುವನು ಕೇಳುವರಾಗಿ ಅಣ್ಣ.
ನನಗೆ ಆಕಾರ ಉಕಾರ ಮಕಾರ ರಸಪಾನಗಳಿಯೂ ಮಾಡಿಸಿದ್ದ. ಸಪ್ತ ಋಷಿಗಳಲ್ಲಿಯೂ ಶ್ರೇಷ್ಠ ನಿಲ್ಲಿಸಿಕೊಂಡ ನನ್ನ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ. ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಇನ್ನು ಸಚಿವರಲ್ಲಿಯೂ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೆ. ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೆ. ಲಕ್ಷ್ಮಣನ ತಾಯಿ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಇಂದು ನವಮಾಸಗಳನ್ನು ಹೊತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನವಾಗಿ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ನನ್ನ ಭಾಗ್ಯ ದೇವತೆ ಕೌಸಲ್ಯಾದೇವಿಯವರು ಕ್ಷೇಮದಿಂದಿರುವರೆ. ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಇನ್ನು ಈ ರಾಮನಿಗೆ ಆ ರಾಮವಾಸವನ್ನು ಕಲಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾದೇವಿಯವರು ಕ್ಷೇಮದಿಂದಿರುವರೆ. ಅವರ ಕ್ಷೇಮಕ್ಕೇನು ಕೊರತೆ ಬಿಡು ಅಣ್ಣ. ಭರತ, ಹೀಗೆ ಬಾ. ಈಗ ಹೇಳುತ್ತಮ್ಮ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನಾಡಿ ಕೆಚ್ಚದೆಯ ನಮ್ಮಂತಹ 4 ಜನ ವೀರ ಪುತ್ರರನ್ನು ಪಡೆದವನು ಪುಷ್ಪರಥ. ಹಿಂದೆ ವರ್ತಮಾನದಿಂದ ದೇವಾಸುರ ಯುದ್ಧ ಕಾಲದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನ ರತಿಗನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ಹೇ ದಶರಥ ಎಂಬ ಬಿರುನಾಂಕಿತವನ್ನು ಪಡೆದ ನನ್ನ ಪೂಜ್ಯ ತಂದೆಯವರು ಕ್ಷೇಮದಿಂದಿರುವರು ತಾನೆ. ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯ್ತಣ್ಣ, ಅಂತ್ಯವಾಯ್ತು. ಸಹೋದರ, ಅಣ್ಣ, ನಿನ್ನನ್ನು ಕಂಡರೆ ನನಗೂ ಸಹ ದುಃಖ ಬರುತ್ತಿರುವುದು. ತಂದೆಯವರು ಕ್ಷೇಮದಿಂದಿರುವರು ತಾನೆ. ತಂದೆಯವರು ಸ್ವರ್ಗಸ್ಥರಾದ್ರಣ್ಣ. ಜನಕ ಮಹಿತ ಪ್ರಿಯ ಪಿತಾ ಹಗಲಿ जनका ममहिता प्रिय पिता हगली बोधया सही से संताप हुआ ये जन्मदान पिता सही से संताप हुआ ये जन्मदान पिता दशरथ ने दशरथ ने भगली बोधया जनका ममहिता प्रिय पिता भगली बोधया ಜನಕ ಕಡೆಯದಾಗಿಯೂ ನನ್ನ ಹಂಬಲದಲ್ಲಿಯೇ ಪರಲೋಕವಾಸಿಯಾದೆಯ ಜನಕ. ಇದು ಸ್ವರ್ಗದಲ್ಲಿರುವ ನಿಮ್ಮ ಪಾದ ಕಮಲಗಳಿಗೆ ಈ ಶ್ರೀರಾಮನ ಪ್ರಣಾಮಗಳನ್ನು ಸ್ವೀಕರಿಸುವರಾಗಿ ಜನಕ, ಸ್ವೀಕರಿಸುವರಾಗಿ ಜನಕ. ನಿಮ್ಮ ಅಂತ್ಯ ಕಾಲದಲ್ಲಿ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವು ನನಗಿಲ್ಲದಂತಾಯಿತೆ. ನಾನೆಂತಹ ನಿರ್ದೋಷಿ ಜನಕ, ನಾನೆಂತಹ ನಿರ್ದೋಷಿ. ಅಣ್ಣ, ತಂದೆಯರ ಅಂತ್ಯ ಸಂಸ್ಕಾರವನ್ನು ಮಾಡಿದ ಈ ಭರತ ಶತ್ರುಘ್ನರೇ ಪುಣ್ಯಶಾಲಿಗಳು ಅಣ್ಣ. ನಮಗೆ ಆ ಪುಣ್ಯವೂ ಇಲ್ಲವಾಯಿತೆ ಅಣ್ಣ, ನಮಗೆ ಆ ಪುಣ್ಯವೂ ಇಲ್ಲವಾಯಿತೆ. ಲಕ್ಷ್ಮಣ,
ಆ ಪುಣ್ಯವು ನಮಗೂ ಲಭಿಸಲಿಲ್ಲ. ಅವರ ಅಂತ್ಯ ಕಾಲದಲ್ಲಿ ನಾವು ಬಳಿಯಲ್ಲಿರಲಿಲ್ಲ. ಏನು ಸಹೋದರ, ತಂದೆಯವರ ಅಂತ್ಯ ಕಾಲದಲ್ಲಿ ನೀವು ಸಹ ಅವರ ಸನಿಹದಲ್ಲಿ ಇರಲಿಲ್ಲವೇ? ಇಲ್ಲವಣ್ಣ. ವಿಧಿ, ಹೇ ವಿಧಿ, ಶತಕ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆ ನಮ್ಮಂತ 4 ಜನ ವೀರ ಪುತ್ರರನ್ನು ಪಡೆದು ನಿಮ್ಮ ಅಂತ್ಯ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗಾದ ಕೊದು ಬಿಡುವರೆಲ್ಲದಂತಾಯಿದೆ ಜನಕ. ನಾವೆಂತಗ ನಿರ್ಭಾಗ್ಯ ಪುತ್ರರು ಜನಕ, ನಾವೆಂತಗ ನಿರ್ಭಾಗ್ಯ ಪುತ್ರರು. ಅಣ್ಣ, ಹಾಗೆ ಒಂದು ಕಾರ್ಯಕ್ಕೆ ಚಿಂತಿಸಿ ಫಲವೇನು? ರಾಜನಿಲ್ಲದ ರಾಜ್ಯವು ದೇವರು ಇಲ್ಲದ ಗುಡಿಯಂತೆ. ದುಃಖಿಸುತ್ತಿರುವ ಮಾತೆಯನ್ನು ಸಂತೈಸಿ ಬಿಟ್ಟು ಇಷ್ಟು ದೂರ ಏತಕ್ಕಾಗಿ ಬಂದಿ ಸಹೋದರ? ಅಣ್ಣ, ಕನಕಾಂಬರವನ್ನು ತೊಟ್ಟು ರತ್ನ ಖಚಿತವಾದ ಕಿರೀಟವನ್ನು ತೊಟ್ಟು ಮಂತ್ರಿ ಸಾಮಂತರ ಮಧ್ಯಭಾಗದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಲರ್ಹನಾದ ನಿನ್ನನ್ನು ಈ ಕಾನನದಲ್ಲಿ ನೋಡುತ್ತಿರುವ ನಾನೆಂತಹ ನಿರ್ಭಾಗ್ಯನನ್ನ, ನಾನೆಂತಹ ನಿರ್ಭಾಗ್ಯರು. ದಯಮಾಡಿ ಅರಮನೆಗೆ ಬಂದು ಬಿಡೋಣ. ನೀನಿಲ್ಲದ ಅರಮನೆಯಲ್ಲಿ ನಾನು ಇರಲಾರೆ. ಸಹೋದರ, ಮಾತೆಯವರ ಆಜ್ಞೆಯಂತೆ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದ್ದರಿಂದ ನಾನು ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿರುವೆ. ಮಾತೆಯವರ ಆಜ್ಞೆಯಂತೆ ಪಟ್ಟಾಭಿಷಕ್ತನಾಗಿ ಸತ್ಯವನ್ನು ಬಿಡದೆ ಅಸತ್ಯಕ್ಕೆ ಹೋಗದೆ ಸತ್ಯದಿಂದ ರಾಜ್ಯಭಾರವನ್ನು ಆಳು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರುತ್ತೇನೆ ಸಹೋದರ. ಇಲ್ಲವಣ್ಣ, ಇಲ್ಲ. ನೀನಿಲ್ಲದ ಅಯೋಧ್ಯೆಗೆ ನಾನು ಹಿಂತಿರುಗುವುದಿಲ್ಲ. ಲಕ್ಷ್ಮಣ, ಭರತ, ಅಣ್ಣ, ನಿನಗೆ ಒದಗಿ ಬಂದ ಸಿಂಹಾಸನದ ಭಾಗ್ಯವನ್ನು ನಾನು ಕಿತ್ತುಕೊಂಡರೆ ಮುಂದೆ ನನಗೆ ದತ್ತಾಪರ ದೋಷ ಬರುವುದಿಲ್ಲವೇ? ಇದಕ್ಕೆ ನನ್ನ ಮನಸ್ಸು ಖಂಡಿತವಾಗಿಯೂ ಒಪ್ಪುತ್ತಿಲ್ಲ ಸಹೋದರ. ಅಣ್ಣ, ನಾನೇ ಸ್ವತಃ ನಿನ್ನ ರಾಜ್ಯಭಾರವನ್ನು ನಿನ್ನ ಪಾದಕ್ಕರ್ಪಿಸುತ್ತಿರುವಾಗ ದೋಷವೆಲ್ಲಿಯದಣ್ಣ, ದೋಷವೆಲ್ಲಿಯದು? ಆದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಸಹೋದರ. ಹಾಗಾದರೆ ಇದು ನಿನ್ನ ಅಂತಿಮ ನಿರ್ಧಾರವೇ ಅಣ್ಣ? ಹಾಗಾದರೆ ಇನ್ನ ಅಂತಿಮ ನಿರ್ಧಾರವೇ ಅಣ್ಣ? ಸಹೋದರ, ಅಣ್ಣ, ಮಾತೆಯವರ ಆಜ್ಞೆಯಂತೆ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದ್ದರಿಂದ ನಾನು ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿರುವೆ. ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆ. ನಿನ್ನ ಆಜ್ಞೆಯಂತೆ ನಡೆಯುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ಅಣ್ಣ. ಭರತ, ಅದೇನು ತಿಳಿಸುವಾಗ ಸಹೋದರ, ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಅಣ್ಣ, ಈ ದಿವ್ಯವಾದ ಪಾದಕೆಗಳನ್ನು ಕೊಡು. ಅವುಗಳಿಗೂ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ಅವುಗಳ ಪ್ರತಿನಿಧಿಯಾಗಿ ನೆಪ ಮಾತ್ರಕ್ಕೆ ರಾಜ್ಯಭಾರವನ್ನು ಮಾಡುತ್ತೇನೆ. ಆದರೆ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನಮಗೆ ಬಂದು ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಅಗ್ನಿ ಪ್ರವೇಶ ಮಾಡಿಬಿಡುವನೋ ಇಲ್ಲವೇ ಪಾದದಾಡಿಗೋ ಸತ್ಯ. ಸಹೋದರ ಭರತ, ನೀನೆಂತಹ ಪ್ರಾರ್ಥಿ ಶಿರೋಮಣಿ. ಆಗಲಿ ಭರತ, 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಮಾರನೇ ದಿನವೇ ನಂದಿ ಗ್ರಾಮಕ್ಕೆ ಬಂದು ನಿನಗೆ ದರ್ಶನ ಕೊಡುತ್ತೇನೆ. ತೆಗೆದುಕೋ ಈ ನನ್ನ ಪಾದಕೆಗಳನ್ನು. ನೀವಿನ್ನು ಅಯೋಧ್ಯೆಗೆ ಹೊರಡುವರಾಗಿ. ಬಳಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪದ ಪೂಜಿಸಿದ ಮುನಿ ಜನರಿಗೆ ಭಾಗ್ಯವಿಲ್ಲ. ರಾಮ ಅಣ್ಣ, ಭರತ, ಸಹಜ ಶ್ರೀರಾಮ
ರಾಮ ಸಹಜ ರಾಮ ಸಹಜವಾಗಿ ಜನಿಸಿ ಸಹಜ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗೋ ಪುಣ್ಯಮಿಲ್ಲ ರಾಮ ಕಾಡು ಮರವಂ ಕಡಿದೋ ಕಾಲಿನಿ ಉಗುಳಿದೋ ಕಾಡು ಮಡುಗಲಿದ್ದರು ನಾಡಿಗಳ ಧನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಎಡೆಯುಂಟೆ ರಾಮ ರಾಘವ ರಾಮ 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 ಧನ್ಯನಾದಿರಣ್ಣ ಧನ್ಯನಾದ ನಿನ್ನ ಆಶೀರ್ವಾದವು ಸದಾ ನನ್ನ ಮೇಲೆಯೇ ಇರಲಿ ನಮ್ಮ ಮೇಲೆಯೇ ಇರಲಿ ಲಕ್ಷ್ಮಣ ಹಣ್ಣ ಹತ್ತಿಗೆಯರೊಡನೆ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ಬಂದು ನಮ್ಮನ್ನು ಆನಂದಿಸಬೇಕು ತಿಳಿಯಿತೆ ಭರತ ಹಾಗೆ ಆಗಲಿ. ಶ್ರೀರಾಮಚಂದ್ರನ ಛಾಯೆಯಾದ ನಾನು ಬಾರದಿರುವನೆ. ನೀವು ಸುರಕ್ಷಿತವಾಗಿ ಪಟ್ಟಣಕ್ಕೆ ತೆರಳಿರಿ. ನಾನು ಖಂಡಿತವಾಗಿ ಬರುತ್ತೇನೆ. ಅಣ್ಣ ರಾಘವ, ಭರತ, ಮಾತೆ ಜಾನಕಿ ದೇವಿ, ಮೈದುನ, ಸಹೋದರ ಲಕ್ಷ್ಮಣ, ನಾವಿನ್ನು ಹೋಗಿ ಬರುತ್ತೇವೆ. ಹಾಗೆ ಆಗಲಿ. ನೀವು ಸಂತೋಷವಾಗಿ ಪಟ್ಟಣಕ್ಕೆ ತೆರಳಿರಿ ಭರತ. ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಸೀತಾರಾಮ ಸೀತಾರಾಮ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಭರತಾಶ್ವತ್ಥರ ಭ್ರಾತೃವಾತ್ಸಲ್ಯವನ್ನ ಅಣ್ಣ, ನನ್ನ ದುಡುಕಿನ ನಿರ್ಧಾರಕ್ಕೆ ತಮ್ಮಿಂದ ಕ್ಷಮೆ ಇರಲಿ ಅಣ್ಣ. ಚಿಂತೆ ಇಲ್ಲ ಬಿಡು ಸಹೋದರ ಲಕ್ಷ್ಮಣ. ನಾವುಗಳು ಇರುವ ಈ ಪ್ರದೇಶವು ಅಯೋಧ್ಯೆ ಸಮೀಪದಲ್ಲಿ ಇರುವುದರಿಂದ ಪ್ರಜೆಗಳೆಲ್ಲರೂ ಆಗಾಗ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ಸಹೋದರ ಅಗ್ರಜ, ದಂಡ ಕಾರುಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ, ಅಲ್ಲವೇ ಜಾನಕಿ? ಹಾಗೆ ಆಗಲಿ.
ಮೇವು ಬರಲಿವೋ ಎನಗೆ ಮೇವು ಬರಲಿವೋ ಮೇವು ಬರಲಿವೋ ಎನಗೆ ಮೇವು ಬರಲಿವೋ ಮೇವು ಬರಲಿವೋ ಎನಗೆ ಮೇವು ಬರಲಿವೋ ಜೀವ ಬಾಬಾ ಜೀವ ಬಾಬಾ ಓಹೋ ಓಹೋ ನೀವು ಬರಲಿವೋ ನನಗೆ ಮೇವು ಬರಲಿವೋ ಆರಿ ಜೀವವ ಎಂದು ಬೇಲುದ ಆರಿ ಜೀವವ ಎಂದು ಬೇಲುದ చేరువేనుదా ఆ గిండు వేలుదా రైలు వేలుదా ఆ ఇండు వేలుదా ఓహో ఓహో మేವು ಬರಲಿವೋ ಮೇವು ಬರಲಿವೋ ಮೇವು ಬರಲಿವೋ ಕೆಳಗೆ ಮೇವು ಬರಲಿವೋ ಏನಿದು ಈ ಜಾಗವು ಸಮುದ್ರವಾಗಿ ಕಾಣ್ತಿರುವುದಲ್ಲ ನನ್ನ ಮಗ ಸಂಬುಕಾಸುರ ಆ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು ನನಗೆ ಮರಣ ಬಾರದಂತೆ ಅವನಿಗೆ ಬಾಗೆ ಬಗೆಯ ಆಹಾರವನ್ನು ತೆಗೆದುಕೊಂಡು ಹೋಗುವೆನು ಅವನ ತಪಸ್ಸು ಇಂದಿಗೆ ಮುಗಿದಿರುವುದಂತೆ ಅವನನ್ನು ಲೋಕಿಗೆ ಕಳೆದುಕೊಂಡು ಹೋಗುವೆನು ನರವಾಸನೆ ನರವಾಸನೆ ಮುಂದೆ ಹೋಗಿ ಯಾವನು ರಾಕ್ಷಸ ಬಿದ್ದಿರುವಂತೆ ಕಾಣುತ್ತಿರುವುದಲ್ಲ ಮುಂದೆ ಹೋಗಿ ನೋಡುವೆನು ನನ್ನ ಮಗ ಸಂಬುಕಾಸುರ ರಕ್ತ 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 ಯಾರು ನನ್ನ ಮಗನನ್ನು ಕೊಂದವರು ಯಾರು ಏನಾದರೂ ಸಿಕ್ಕಿದರೆ ರಕ್ತ ಮಾಡಿಬಿಡುವೆನು ಎಂದು ನಾನು ಪೊಂದುವೆನು ಆನಂದವ ಎಂದು ನಾನು ಪೊಂದುವೆನು ಆನಂದವ ಸಂದೇಹವಿಲ್ಲದೆ ತಿಂದು ಮಾಧವ ಸಂದೇಹವಿಲ್ಲದೆ ತಿಂದು ಮಾಧವ ಎಂದು ನಾನು ಪೊಂದುವೆನು ಆನಂದವ ನರರ ಕಣ್ಣು ಗುಡ್ಡಗಳವು ಸಂಡಿಗೆಯ ಮಾಡಿ ನರರ ಕಣ್ಣು ಗುಡ್ಡಗಳ ಉರಿದು ಸಂಡಿಗೆಯ ಕಳ್ಳಕ್ಕಿತ್ತು ಸೌಗೆ ಮಾಡಿ ಕಳ್ಳಕ್ಕಿತ್ತು ಸೌಗೆ ಮಾಡಿ ತಿಂದು ಬಿಡುವೆನು ಎಂದು ನಾನು ಕೊಂದುವೆನು ಆನಂದವ ಎಂದು ನಾನು ಆನಂದ ಸಂದೇಹವಿಲ್ಲದೆ ಶುಭಾಂತವ ಎಂದು ನಾನು ಕೊಂದು ಆನಂದವ. ಇದರ ಮಹತ್ವವನ್ನು ಹರಿಯುವುದು ಹೇಗೆ? ಏನು ಆಶ್ಚರ್ಯ! ಖಡ್ಗದ ಒಂದೇ ಹೊಡೆತಕ್ಕೆ ಬಿದಿರಿನ ಪೊದೆಯು ಕತ್ತರಿಸಿ ಬಿದ್ದಿತ್ತಲ್ಲ. ಓಹೋ, ಕತ್ತರಿಸಿ ಬಿದ್ದ ಬಿದಿರಿನ ಪೊದೆಯಲ್ಲಿ ಓರ್ವ ರಕ್ಕಸನ ಶಿರಚ್ಛೇದವಾಗಿರುವುದಲ್ಲ. ಓಹೋ, ಇದು ರಾಕ್ಷಸರ ಮಾಯಿ. ಈಗಲೇ ಹೋಗಿ ಈ ವಿಚಾರವನ್ನು ಅಣ್ಣನಿಗೆ ತಿಳಿಸುವೆನು.
ನೋಡೆ ಈ ಲತೆಗಳು ಜಾನಕಿ ಸ್ವಾಮಿ ನೋತ ನೋಡೆ ಇತ್ತ ಲತೆಗಳು ಚಿತ್ತಕ್ಕೆ ಮುದವೀವುದು ಸೀತಾ ಪ್ರಾಣೇಶ್ವರ ಅತ್ತ ನೋಡೆ ಇತ್ತ ಲತೆಗಳು ಚಿತ್ತಕ್ಕೆ ಮುದವೀವುದು ಚಿತ್ತ ನೋಡೆ ಅತ್ತ ಲತೆಗಳು ಚಿತ್ತಕ್ಕೆ ಮುದವೀವುದು ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತಕ್ಕೆ ಮುದವೀವುದು ಚಿತ್ತಕ್ಕೆ ಮುದವೀವುದು ಬುಸುತೇಂದ್ರೆ ನೋಡೆ ಸ್ವಾಮಿ ಬುಸುತೇಂದ್ರೆ ನೋಡೆ ಇವನಾಳಿ ಬೆರೆಯುವ ಸಬಗಿದು ಇವನಾಳಿ ಬೆರೆಯುವ ಸಬಗಿದು ಇವನಾಳಿ ಬೆರೆಯುವ ಸಬಗಿದು ಸೀತಾ ಸ್ವಾಮಿ ಇವನಾಳಿ ಬೆರೆಯುವ ಸೊಬಗಿದು ಇವನಾಳಿ ಬೆರೆಯುವ ಸ್ವಭಾವ ನೋಡೆ ಸೀತಾ ಇವನಾಳಿ ಬೆರೆಯುವ ಸಭಾಗಿದು 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 ಬುಸುತೇಂದ್ರೆ ನೋಡೆ ಬುಸುತೇಂದ್ರೆ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ಸ್ವಾಮಿ ಈ ಪ್ರಕೃತಿಯ ಸೌಂದರ್ಯವೂ ನೋಡಿದ್ಯಾ ಎಷ್ಟು ಮನೋಹರವಾಗಿದೆ ಜಾನಕಿ ಸ್ವಾಮಿ ಅಲ್ಲಿ ನೋಡು ತುಂಬಿದ ಫಲ ಪುಷ್ಪಗಳಿಂದ ಕೂಡಿದ ಸೀತಾ ಇಲ್ಲಿ ನೋಡು ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹಾ ಶುಕಪಿಕ ನಾದಗಳಿಂದಲೂ ನಮ್ಮ ಮನದ ಕ್ಲೇಶಗಳೆಲ್ಲ ತೊಳೆಯುವಂತಹ ಅಂದವಾದ ಈ ತಾಣವೇ ಪಂಚವಟಿ ಸೀತಾ ಸ್ವಾಮಿ ಅರಮನೆಯಲ್ಲಿ ಹಂಸತೋಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆಗಳನ್ನು ಮಾಡಿಸಿಕೊಂಡು ಆನಂದದಿಂದ ಇರಬೇಕಾಗಿದ್ದ ನಿನ್ನನ್ನ ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವೇ ಇದೆಂತಹ ಮಾತನ್ನು ಹೇಳ್ತಿರುವಿರಿ ಪತಿಯ ಸೇವೆ ಪರಮೇಶ್ವರನ ಸೇವೆ ಅಲ್ವೇ ಅಂದಾಗ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕಮ್ಮಿಲ್ಲ ಪ್ರಾಣೇಶ್ವರ ಸೀತಾ ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ವೇ ಸ್ವಾಮಿ ಹೌದು ಜಾನಕಿ ಆಶಾ ಜೀವನ ಸ್ವಾಮಿ ಸೀತಾ ಶುಭ ದಿನ ಹೊಸತನವನು ಸ್ವಾಮಿ ಜಾನಕಿ ಆಶಾ
ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿ ನಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಅರಳಿನಿಂತ ಕುಸುಮ ಕೆಂದಾವರಿ ನಗುತ್ತಿದೆ ಸ್ವಾಮಿ ಅರಳಿನಿಂತ ಕುಸುಮ ಕೆಂದಾವರಿ ನಗುತ್ತಿದೆ ಮೃಂಗ ಸಂಗದ ಸಂಗ ಸುಖದಲ್ಲಿ ಸ್ವಾಮಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನೆ ತಾಮರೆತಿದೆ ಪ್ರಾಣೇಶ್ವರ ಸೀತಾ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಮಧುರ ನಿಮ್ಮ ಗಾನ ನನ್ನ ಮನವನ್ನು ಧರಿಸಿದೆ ಸ್ವಾಮಿ ಮಧುರ ನಿಮ್ಮ ಗಾನ ನನ್ನ ಮನವನ್ನು ತಣಿಸಿದೆ ಮೃಂಗ ಸಂಗದ ಸಂಗ ಸುಖದಲ್ಲಿ ಸ್ವಾಮಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನೆ ತಾಮರೆತಿದೆ ಜಾನಕಿ, ಹರಿಪುತ್ರ ಸ್ವಾಮಿ ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ಸೀತಾ, ನಲಿವೆ ಒಲವೇ ಹೊಸತನದಲ್ಲಿ ನಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ ಸ್ವಾಮಿ, ಸೀತಾ, ಆ ನಾಡಿಗಿಂತಲೂ ಈ ಕಾಡು ಎಷ್ಟೊಂದು ಸುಂದರವಾಗಿರುವುದಲ್ಲವೇ? ನಿಜ ಸೀತಾ, ನಿನ್ನ ಮಾತು ಸತ್ಯ. ಈ ಲಕ್ಷ್ಮಣನ ಈ ಪನ್ನಶಾನ ಎಷ್ಟು ಚಮತ್ಕಾರದ ನಿಲ್ಲಿಸಿರುವುದು. ಅಲ್ಲವೇ ಸ್ವಾಮಿ? ನಾವುಗಳು 14 ವರ್ಷ ವನವಾಸವನ್ನ ಇಲ್ಲಿ ಇದ್ದು ಹಾನನಿಂದ ಕಾಲ ಕಳೆಯಬಹುದು. ಹಾಗೆ ಆಗಲಿ. ಅದು ಸರಿ, ಲಕ್ಷ್ಮಣ ಫಲಗಳನ್ನು ತರಲು ಹೋದವನು ಇನ್ನು ಬಾರದೇ ಇರಲು ಕಾರಣವೇನಿರಬಹುದು ಸೀತಾ? ತಿಳಿಯದು ಸ್ವಾಮಿ. ಅದು ಅಲ್ಲಿ ನೋಡಿ. ಅಣ್ಣ ಅಣ್ಣ, ಲಕ್ಷ್ಮಣ, ನಿನಗೆ ನಮಸ್ಕರಿಸೋಣ ಅಣ್ಣ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸಹೋದರ, ಈ ಕಡಿದೆ ಯಾವುದು? ಅಣ್ಣ, ನಾನು ಬಿದಿರಿನ ಮಳೆಯ ಸೊಬಗನ್ನು ವೀಕ್ಷಿಸುತ್ತೇನೆ. ಮೇಲಿನಿಂದ ಈ ಖಡ್ಗವು ಬರುತ್ತಿತ್ತು. ಕೂಡಲೇ ಇದನ್ನು ನನ್ನ ಕೈವಶ ಮಾಡಿಕೊಂಡನು. ಇದರ ಮಹತ್ವವನ್ನು ಹರಿಯಲು ಆ ಬಿದಿರಿನ ಪೊದೆಯನ್ನೇ ಪ್ರಹರಿಸಿದನು. ಖಡ್ಗದ ಒಂದೇ ಹೊಡೆತಕ್ಕೆ ಬಿದಿರಿನ ಪೊದೆಯು ಕತ್ತರಿಸಿ ಬಿದ್ದಿತು. ಕತ್ತರಿಸಿ ಬಿದ್ದ ಬಿದಿರಿನ ಪೊದೆಯಲ್ಲಿ ಓರ್ವ ರಕ್ಕಸನ ಶಿರಚ್ಛೇದವಾಗಿತ್ತು. ಅದನ್ನು ಕಂಡು ಭಯಾಶ್ಚರ್ಯದಿಂದ ನಿಮಗೆ ವಿಚಾರವನ್ನು ತಿಳಿಸಲು ಓಡಿ ಬಂದೆನು ಅಣ್ಣಯ್ಯ. ಏನು ಸಮ್ಮರಿಸೇ ಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ ಬಿಡು ಸಹೋದರ. ಲಕ್ಷ್ಮಣ, ಈ ಅರಣ್ಯದಲ್ಲಿ ರಾಕ್ಷಸರ ಮಾಯ ಬಹಳವಾಗಿರುವುದರಿಂದ ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ಇದು ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪಂಡಶಾಲೆಯಲ್ಲಿ ಇರಿಸಿ ನೀನು ಆಪಾಶದಲ್ಲಿ ಇರುವನಾಗು ಸಹೋದರ. ಹಾಗೆ ಆಗಲಿ ಅಣ್ಣ. ಸೀತಾ, ಬಾ ಕುಳಿತುಕೋ. ನರವಾಸನೆ ನರವಾಸನೆ
ನನ್ನ ಸಂಬುಕಾಸೂರನನ್ನು ಕೊಂದ ಪಾಪಿಗಳು ಎಲ್ಲಿಯೇ ಇರುವಂತಿದೆ. ಇವರನ್ನೀಗಲೇ ಏನು ರೂಪು, ಏನು ಲಾವಣ್ಯ, ಅವನನ್ನು ಓದಿಸಲೆಂದು ಹೋದರೆ ಓದಿಸಲು ಆಗುತ್ತಿಲ್ಲವಲ್ಲ. ಏನಾದರೂ ಆಗಲಿ, ಆ ನನ್ನ ಮಗ ಸತ್ತರೂ ಸಾಯಲಿ, ಇವನನ್ನು ಓದಿಸಿ ಕಲ್ಲಿನ ಮಂಚದ ಮೇಲೆ ನಾನೀಗ ನಾನೀತನ ವರಿಸುವೆ, ನಾನೀಗ ನಾನೀತನ ನಾನೀಗ ವರಿಸುವೆ, ನಾನೀಗ ನಾನೀತನ ಕಲ್ಲವನ್ನೇ ಹಾಕಿಕೊಂಡು ಕಲ್ಲಿನ ಮಂಚದ ಮೇಲೆ ವಲ್ಲಭನೇ ಹಾಕಿಕೊಂಡು ವಲ್ಲಭನ ಮಾಡಿಟ್ಟು ಗಲ್ಲಕ್ಕೆ ಮುಟ್ಟಿಡುವೆ, ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಟ್ಟಿಡುವೆ. ಸುಬೆ ನಾನ್ ಕನ್ನಡಿತದ ಈ ರೂಪಿನಿಂದ ಹೋದರೆ ಅವನು ನನ್ನ ಅಷ್ಟೇ ಸಾಂಬವಿ ಮಾಯಿಯಿಂದ 18 ವರ್ಷದ ಕನ್ಯೆಯಾಗಿ ನಾನು ಅವನನ್ನು ಒದಿಸುವುದೇ. ವಲ್ಲಭನ ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ಒರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಅಲ್ಲಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಮನೋಹರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ, ಎದ್ದು ಮುಂದಕ್ಕೆ ಬರೆಯ. ಇಷ್ಟೊತ್ತಿನಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೆ ಪ್ರಿಯ? ಪ್ರಾಣಕಾಂತೆ, ಅಯ್ಯಯ್ಯೋ, ಪ್ರಾಣವಲ್ಲಭೆ, ಅಯ್ಯಯ್ಯೋ, ಹೃದಯೇಶ್ವರಿ ಎಂದು ಕರೆಸಿಕೊಳ್ಳುವು ನನ್ನ ಪಕ್ಕದಲ್ಲೇ ಇರುವಳು. ಈಕೆ ಯಾರು? ನನ್ನ ಅರ್ಧಾಂಗಿನಿ. ಅರ್ಧಾಂಗಿನಿ? ನೀನು ಯಾರು? ನಾನು ಪೂರ್ತಿ ಅಂಗಿನಿ ಆಗಕ್ಕಾಗಲ್ವಾ?
ನೀನು ಯಾರು? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಬಹಳ ಉದ್ದಾಯ್ತಪ್ಪ ನಿಂದು, ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ. ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಪ್ರಿಯ. ಏನು ರಕ್ಕಸಿಯೇ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ಹಾಗೇನಿಲ್ಲ, ಆದರೂ ನೀನು ರಕ್ಕಸಿಯಲ್ಲವೇ? ಆದರೆ ಸುಂದರಿಯಾಗಿಲ್ಲವೇ ಪ್ರಿಯ? ಅನುಜಳು ನೀನು ಮನುಜರು ನಾವು, ಅನುಜಳು ನೀನು ಮನುಜರು ನಾವು, ಮನಸ್ಸಿ ಜನ್ನಾಟಕ್ಕೆ ಮನವಿಯಬಹುದೇ, ಮನಸ್ಸಿ ಜನ್ನಾಟಕ್ಕೆ ಮನವಿಯಬಹುದೇ, ನ್ಯಾಯವೇ ನಿನಗಿದು ಮಾಯದ ಸೋದತಿ. ನೋಡಮ್ಮ, ನೀವು ಧನುಜರು, ನಾವು ಮನಜರು. ಆದರೇನಂತೆ? ನಾನು ಏಕಪತ್ನಿ ವ್ರತಸ್ಥನು. ಓಹೋ, ನನಗಾಗಲೇ ಲಗ್ನವಾಗಿರುವುದು, ನನ್ನ ಪತ್ನಿಯು ನನ್ನ ಪಕ್ಕದಲ್ಲಿ ಇರುವುದರಿಂದ ನಾನು ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಏಕಪತ್ನಿ ವ್ರತಸ್ಥ. ಆದ್ರಿಂದ ಬೇರೆ ಎಲ್ಲಿಗಾದ್ರೂ ಹೋಗಿ ನೀ ಸ್ಟಾರ್ಟ್ ನೆರವೇರಿಸ್ಕೊ ಒಂದು ಹೋಗುತ್ತಾ. ಕೆಲಸ ಮಾಡಯ್ಯ, ನೀನು ಏಕಪತ್ನಿ ವ್ರತಸ್ಥನಲ್ಲವೇ? ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಆಗುವೆ ಏಕಪತ್ನಿ ವ್ರತಸ್ಥ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆ, ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ವಾಯು ಸಾಕ್ಷಿಯಾಗಿಯೂ ನಾನು ನಿನ್ನನ್ನು ಲಗ್ನವಾಗುವುದಿಲ್ಲ. ಹೌದು, ನಿನಗೆ ನೀನು ಲಗ್ನವಾಗಿಲ್ಲವೇ? ಲಗ್ನವಾಗಿರುವುದು ಪ್ರಿಯ. ಮತ್ತೆ ಪತಿ ಏನಾದ? ನನ್ನ ಕಾಟ ತಾಳಲಾರದೆ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಅಂದಿನಿಂದ ವಿರಹ ವೇದನೆಯನ್ನು ತಾಳಲಾರದೆ ಆತನನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಎಷ್ಟು ದಪ್ಪಗಿದ್ದವಳು ಎಷ್ಟು ಸಣ್ಣ ಆಗಿದ್ದೀನಿ ನೋಡ್ ನಾನು. ನೋಡಮ್ಮ, ನೀನು ನಾನು ಏಕಪತ್ನಿ ವ್ರತಸ್ಥನು. ಪರಸ್ತ್ರೀಯರು ನಾನು ಕಣ್ಣಿತ್ತು ಸಹ ನೋಡುವುದಿಲ್ಲ. ನನ್ನನ್ನು ಕೈ ಹಿಡಿದು ನಡೆಸು ಪ್ರಿಯ. ಪರಸ್ತ್ರೀಯ ನನಗೆ ಸಹೋದರಿ. ಅಯ್ಯೋ, ಅದು ಅಲ್ಲದೆ ನೀನು ಲಗ್ನವಾಗಲು ಬಹು ಆತುರದಲ್ಲಿ. ಹೌದು. ಈ ಅರಣ್ಯಕ್ಕೆ ನಾನು ಓರನೆ ಬಂದಿಲ್ಲ, ಮತ್ತೆ ನನ್ನ ಸಹೋದರನಾದ ಲಕ್ಷ್ಮಣ ಸಹ ಬಂದಿರುವನು. ಆತನಲ್ಲಿಗೆ ಹೋದರೆ ನೀನು ಇಷ್ಟಾರ್ಥ ನೆರವೇರುವುದು. ಆತನು ಓರ್ವನೆ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವನು. ಹೊರೇನೆ ಬಂದಿರುವನು. ನೀನ್ ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವಳು ಕರ್ಕೊಂಡು ಬಂದಿದ್ಯಾ? ಅಯ್ಯ, ಅದಿರಲಿ. ಆತನು ನಿನಗಿಂತಲೂ ಸುರಸುಂದರಾಂಗನೆ. ಆತನು ನನಗಿಂತಲೂ ಲಕ್ಷಣವಾಗಿರುವನು, ಅದಕ್ಕೆ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಓಹೋ, ಲಕ್ಷ್ಮಣ. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ಈಗ ಆತನಲ್ಲಿಯೇ ತಿಳಿಸಬೇಕು ಅಲ್ಲವೇ? ಹೌದು. ಆತನು ಒಪ್ಪದಿದ್ದರೆ? ಆತನು ಒಪ್ಪುವನು. ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವ ಹಾಗೆ ಆಗಲಿ. ಹಾಗಾದ್ರೆ ಅಲ್ಲಿಗೆ ಹೋಗಬೇಕೆ? ಹೌದು ಹೌದು, ಅಲ್ಲಿಗೆ ಹೋಗಬೇಕೆ? ಹೌದು ಗೊತ್ತಾಯ್ತು. ಪ್ರಿಯ ಬೇಕು. ನನ್ನದೊಂದು ವಿನಂತಿ ಪ್ರಿಯ, ನನ್ನದೊಂದು ವಿನಂತಿ. ಇದೊಂದು ವಿನಂತಿಯನ್ನು ಕೇಳಬೇಕು. ಏನಮ್ಮ ಎಂದು ಕೇಳಿರಿ. ದಿನ ಇದೇ ಮುಖ ನೋಡಕ್ ಬೇಜಾರಾಗಲ್ವ ನಿಮಗೆ? ಅಲ್ಲಯ್ಯ, ಏನಿದೆ ಅಲ್ಲಿ? ಎಲ್ಲ ಒಣಗೋಗಿದೆ. ನನ್ನಲ್ಲಿ ನೋಡಿ ಎಲ್ಲ ಜಾಸ್ತಿ ಇದೆ, ಕೈ ತುಂಬಾ ಸಿಕ್ತಿ ನಮ್ಮ. ಲಗ್ನ ಬೇಕಾ ಬೇಡ? ಬೇಕು. ಹಾಗಾದ್ರೆ ನನ್ನ ತಮ್ಮನಲ್ಲಿ ನೆರವೇರು. ಸರಿ. ಮನೋಹರ, ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಆ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡಿ.